ಕನ್ನಡ ನಮಗೆ ಕೇವಲ ಭಾಷೆಯೊಂದೇ ಅಲ್ಲ, ಅದು ನಮ್ಮ ತಾಯಿ. ನಾವಾಡುವ ಉಸಿರು ಸಹ ಹೌದು. ಕನ್ನಡ ರಾಜ್ಯೋತ್ಸವ ಮುಗಿದು ತಿಂಗಳು ಕಳೆದರೂ ಅದರ ಸಂಭ್ರಮ ಮಾತ್ರ ಮುಗಿಯುವುದಿಲ್ಲ. ಅದೇ ರೀತಿ ಕಾಫಿನಾಡು ಚಿಕ್ಕಮಗಳೂರಿನ ಈ ಜೋಡಿ ತಮ್ಮ ಕನ್ನಡ ಪ್ರೇಮವನ್ನು ವಿಶೇಷ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರು ವಿಶಾಲ ಹೃದಯದವರು ಎನ್ನುವ ವಿಚಾರ ಎಲ್ಲರಿಗೂ ಗೊತ್ತಿದೆ. ಆದರೆ ಕನ್ನಡಿಗರು ಎಷ್ಟು ವಿಭಿನ್ನ, ಕ್ರಿಯೇಟಿವ್ ಅನ್ನೋದು ಕೆಲವರಿಗೆ ಮಾತ್ರ ತಿಳಿದಿದೆ. ಚಿಕ್ಕಮಗಳೂರು ನಗರದ ಪ್ರೀತೇಶ್ ದಂಪತಿ ತಮ್ಮ ಕನ್ನಡ ಪ್ರೇಮವನ್ನು ವಿಶೇಷ ರೀತಿಯಲ್ಲಿ ತೋರಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಕನ್ನಡವನ್ನು ಪ್ರೀತಿಸುವ ಪ್ರೀತೇಶ್ ದಂಪತಿ ತಮ್ಮ 2ನೇ ಮಗುವಿನ ನಾಮಕರಣ ಸಮಾರಂಭವನ್ನು ಕನ್ನಡಮಯಗೊಳಿಸಿದ್ದರು. ಕನ್ನಡದ ಮ್ಯಾಪ್ ಮೂಲಕ ತಮ್ಮ ಮಗುವಿಗೆ ಹೆಸರನ್ನು ಹೇಳಿದ್ದಾರೆ. ಅಲ್ಲದೆ ಈ ದಂಪತಿ ತಮ್ಮ ಮಗುವಿಗೆ ಕರ್ನಾಟಕ ಎಂದು ಹೆಸರಿಟ್ಟಿರುವುದು ವಿಶೇಷ. ಮತ್ತೊಂದೆಡೆ ಇತ್ತೀಚೆಗಷ್ಟೇ ನಡೆದ 69ನೇ ಕನ್ನಡ ರಾಜ್ಯೋತ್ಸವದ ನೆನಪಿಗಾಗಿ ಅತಿಥಿಗಳಿಗೆ 69 ಪ್ರಥಮಗಳ ಚಾಟ್ ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ. ದಂಪತಿ ತಮ್ಮ ಮಗುವಿಗೆ ನಾಮಕರಣ ಸಮಾರಂಭಕ್ಕೆ ಆಗಮಿಸಿದ ಅತಿಥಿಗಳಿಗೆ ಅರಿಶಿಣ ಕುಂಕುಮದ ಜೊತೆಗೆ ಕನ್ನಡದ ಬಾವುಟವನ್ನು ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ ಕನ್ನಡದ ಬಗ್ಗೆ ಅರಿವು ಮೂಡಬೇಕು, ಕನ್ನಡದ ಗತ್ತು ಎಲ್ಲರಿಗೂ ತಿಳಿಯಬೇಕು ಎಂಬುದು ಉದ್ದೇಶದಿಂದ ಈ ದಂಪತಿ ಹೀಗೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ದಂಪತಿಯ ಕನ್ನಡ ಪ್ರೇಮಕ್ಕೆ ಮಲೆನಾಡಿನ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.